ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಚನ ಹೇಳುತ್ತೇನೆಂದರೆ, ದೇವರ ಆಶೀರ್ವಾದ ಭಾಗ್ಯಕರವಾದದ್ದು, ಅದು ವ್ಯಸನವನ್ನು ಸೇರಿಸುವುದೇ ಇಲ್ಲ. ಆಮೆನ್. ನಾವು ನೋಡ್ತಾ ಇದ್ದೇವೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 28 ಅಧ್ಯಾಯ ಕೆಲವು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆಶೀರ್ವಾದ ಬೇರೆಯೇ ಇದೆ. ನೀವು ನಾನು ಆಲೋಚನೆ ಮಾಡಿದ ಆಶೀರ್ವಾದಗಳು ಬೇರೆ ಇದೆ, ದೇವರು ಆಲೋಚನೆ ಮಾಡಿ ಆಶೀರ್ವಾದ ಮಾಡುವ ಮಾರ್ಗಗಳೇ ಬೇರೆ ಇದೆ. ನಾವು ನೋಡಿದ್ದೇವೆ ಹೇಗೆ ನಾವು ಪಟ್ಟಣದಲ್ಲಿ ಆಶೀರ್ವಾದ ಪಡ್ತೇವೆ, ನಾವು ಹಳ್ಳಿಯಲ್ಲಿನೂ ಆಶೀರ್ವಾದ ಪಡ್ತೇವೆ. ನಾವು ನೋಡ್ತೇವೆ ಹೇಗೆ ನಮ್ಮ ದೇಹದ ಒಂದು ಫಲ, ನಮ್ಮ ಮಕ್ಕಳು ಹೇಗೆ ಆಶೀರ್ವಾದ ಪಟ್ಟಿದ್ದಾರೆ ಅಂತ. ನಮ್ಮ ದೇಹದ ಒಂದು ಫಲ ಅದು ಬಲಶಾಲಿಯಾಗಿರ್ತದೆ. ಅಷ್ಟೇ ಅಲ್ಲದೆ ನಾವು ನೋಡ್ತೇವೆ ನಮ್ಮ ದೇಹದ ಒಂದು ಫಲ 1000 ತಲೆವರೆಗೆ ಆಶೀರ್ವಾದ ಪಡ್ತದೆ. ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಯಾರೋ ನಮಗೆ ಬಂದು ಹೇಳ್ತಾರೆ ಏನೆಂದರೆ, ಅವರ ಮೊಮ್ಮಕ್ಕಳು ಅವರ ಮೊಮ್ಮಕ್ಕಳು ನೋಡಿ ಇವತ್ತು ಹೇಗೆ ದೇವರ ಸೇವೆ ಮಾಡ್ತಾ ಇದ್ದಾರೆ, ಹೇಗೆ ಅವರು ವೆಲ್ ಎಸ್ಟಾಬ್ಲಿಷ್ಡ್ ಆಗಿದ್ದಾರೆ, ಹೇಗೆ ಅವರು ಇಂಥ ಒಳ್ಳೆ ಮಕ್ಕಳು ಅಂತ ಹೇಳಿದಾಗ ಆ ತಾತ ಅಜ್ಜಿಯಂದಿರಿಗೆ ಹೇಗೆ ಅನ್ನಿಸ್ತಾ ಇರ್ಬೋದು, ವಾವ್, I am seeing my generation being blessed. And he says that I am a blessed man. ನಾನು ಆಶೀರ್ವಾದ ಹೊಂದಿದವರು, ಯಾಕೆಂದರೆ ನನ್ನ ಎಷ್ಟೋ ತಲೆಮಾರೆವರೆಗೆ ಆಶೀರ್ವಾದ ಹೋಗಿದೆ. ಇನ್ನೊಂದು ಆಶೀರ್ವಾದ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಇಟ್ ಸೇಸ್ ದ್ಯಾಟ್ blessed shall be the fruit of thy body and the fruit of thy ground and the fruit of thy cattle and the increase of thy kind and the flocks of thy sheep. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದು ವಿಷಯದಲ್ಲಿ ಆಶೀರ್ವಾದ. ಎಷ್ಟೋ ಜನರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅಂದರೆ, ದೇ ವರ್ ಶೆಪರ್ಡ್ಸ್. ಅವರ ಉದ್ಯೋಗ ಏನೆಂದರೆ, ಅವರು ಕುರಿ ಮರಿಯನ್ನು ಸಾಕುವ ಒಂದು ಜನರು, ಅವರು ಕುರುಬರಾಗಿದ್ದರು. ದೇ ಹ್ಯಾಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಕ್ಯಾಟಲ್ಸ್ ವಿತ್ ದೆಮ್. ಅದು ಸ್ವಲ್ಪ ಇದ್ದದ್ದು ದೇವರದನ್ನು ಇಮ್ಮಡಿ ಮಾಡ್ತಾರೆ. ಹಾಲೆಲೂಯ. ಲಿಟ್ಲ್ ಒಂದು 2 ಇದ್ದದ್ದು ಅದೊಂದು 4 ಆಯಿತು, ಆಮೇಲೆ 8 ಆಯಿತು. ಎಷ್ಟೋ ಸರ್ತೆ ನಾವು ನೋಡ್ತೇವೆ, ನಾವು ಹಳ್ಳಿ ಕಡೆಗೆ ಸೇವೆಗೆ ಹೋಗುವಾಗ ನಾವು ನೋಡ್ತವೇನೆಂದರೆ, ರೋಗ ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಕುರಿಗೆ ರೋಗ ಬಂತು, ಒಂದು ಕುರಿಗೆ ರೋಗ ಬಂತು, ಎಲ್ಲ ಕುರಿಗಳಿಗೇನೂ ರೋಗ ಬಂತು, ಎಲ್ಲ ಕುರಿಗಳು ಸತ್ತು ಹೋಗ್ಬಿಡ್ತು, ಇಷ್ಟು ಲಾಸ್ ಆಯಿತು. ಕೆಲವು ಸರ್ತೆ ನಾವು ನೋಡ್ತೇವೆ, ಒಳ್ಳೆ ಹಾಲು ಕೊಡುವ ಹಸು ಇರುತ್ತೆ, ತುಂಬ ಹಾಲು ಕೊಡುತ್ತೆ, ಆಲ್ ಆಫ್ ಅ ಸಡನ್ ಅದು ಹಾಲು ಕೊಡೋದು ನಿಲ್ತೋಗ್ಬಿಡುತ್ತೆ, ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಆದರೆ ದೇವರ ಆಶೀರ್ವಾದ ಹಾಗೆ ಅಲ್ಲ. ಅದು 5 ಲೀಟರ್ ಹಾಲು ಕೊಡೋದು ಅದು 20 ಲೀಟರ್ ಹಾಲು ಕೊಡುವಂಗೆ ದೇವರು ಮಾಡ್ತಾರೆ. ಹಳ್ಳಿ ಕಡೆಯಲ್ಲಿ ನಾವು ಸೇವೆಗೆ ಹೋದಾಗ ಅವ್ರು ಹೇಳ್ತಾರೆ, ಎಲ್ರಿ ನಮ್ಮ ಪಾಸ್ಟ್ರು ಬಂದು ಪ್ರೇಯರ್ ಮಾಡಿದರು, ನಮ್ಮ ಹಸು ಹಾಲೇ ಕೊಡ್ತಾ ಇರಲಿಲ್ಲ, ಅವ್ರು ಬಂದು ಪ್ರೇಯರ್ ಮಾಡಿದ ಮೇಲೆ ಎಂಥ ಆಶೀರ್ವಾದ ನೋಡಿ, ನಮ್ಮ ಹಸು ಇವಾಗ ಒಳ್ಳೆ ಹಾಲು ಕೊಡ್ತಾ ಇದೆ, ಒಳ್ಳೆ ಆಶೀರ್ವಾದ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೇನೆಂದರೆ, ಅಬ್ರಹಾಮು ತನ್ನ ನೆವ್ಯೂವನ್ನು ಕರ್ಕೊಂಡು, ಲೋಟನನ್ನು ಕರ್ಕೊಂಡು ದೇವರು ಕರೆದ ದೇಶಕ್ಕೆ ಬರ್ತಾರೆ. ಅಲ್ಲಿ ನಾವು ಎಲ್ಲಿ ಓದುವುದಿಲ್ಲ ಏನೆಂದರೆ, ಲೋಟನು ಆಶೀರ್ವಾದ ಹೊಂದಿದವ, ಅಬ್ರಹಾಮನು ಆಶೀರ್ವಾದ ಹೊಂದಿದವರಂತ ನಾವು ನೋಡ್ತಾ ಇಲ್ಲ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅವರನ್ನು ಕರೆದಾಗ ಅವರಿಬ್ಬರು ಹೊರಗೆ ಬರುವಾಗ ಅವ್ರು ಸಾಮಾನ್ಯ ಜನರಾಗಿದ್ದರು. ಅಲ್ಲಿ ಏನಾಗುತ್ತೆ ಅಂದರೆ, ಬರ್ತಾ ಅಬ್ರಹಾಮನ ಜೊತೆ ಲೋಟನ್ ಇರುವ ಕಾರಣ, ಲೋಟನ್ಗೆ ಇರುವ ಕುರಿಮರಿ, ಕುದುರೆ ಆಗಿರ್ಬೋದು ಅಥವಾ ಒಂಟೆ ಆಗಿರ್ಬೋದು, ಅವನಿಗೆ ಇದ್ದ ಎಲ್ಲ ಒಂದು ದನ ಕರುಗಳಿಗೆ ಒಂದು ಬ್ಲೆಸ್ಸಿಂಗ್ ಆಯಿತು, ಒಂದು ಅಭಿವೃದ್ಧಿ ಆಯಿತು. ಅವರು ತುಂಬಾ ಬೆಳ್ಕೊಂಡು ಹೋದರು. ಹೇಗೆ? ದಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಇಷ್ಟು ಮಟ್ಟಿಗೆ ಅವ್ರಿಗೆ ಏಳಿಗೆ ಆಯಿತು, ಇಷ್ಟು ಮಟ್ಟಿಗೆ ಅವ್ರಿಗೆ ಆಶೀರ್ವಾದ ಆಯಿತು ಅಂದರೆ, ಅಬ್ರಹಾಮನ ಕುರಿ ಕಾಯುವವ್ರಿಗೆ, ಲೋಟನ ಕುರಿ ಕಾಯುವವ್ರಿಗೆ ಜಗಳ ಪ್ರಾರಂಭ ಆಯಿತು. ಯಾಕೆಂದರೆ ಅವ್ರಿಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅಲ್ಲಿ ಅವ್ರಿಗೆ ಮೇಯಿಸ್ಲಿಕ್ಕೆ ಅಷ್ಟು ಮೇವು ಸಿಗ್ತಾ ಇರಲಿಕ್ಕೆಲ್ಲ, ಅಷ್ಟು ನೀರು ಸಿಗ್ತಾ ಇರಲಿಕ್ಕೆಲ್ಲ. ಸೊ ದೇರ್ ವಾಸ್ ಅ ಸ್ಟ್ರೈಫ್ ಬಿಟ್ವೀನ್ ಅಬ್ರಹಾಮ್ಸ್ ಹರ್ಡ್ಸ್ಮೆನ್ ಆ್ಯಂಡ್ ಲಾಟ್ಸ್ ಹರ್ಡ್ಸ್ಮೆನ್. ಅಷ್ಟೇ ಅಲ್ಲ, ನಾವು ಯಾಕೋಬನನ್ನು ನೋಡ್ತೇವೆ. ಯಾಕೋಬ ಅವನ ಅಣ್ಣನಿಗೆ ಮೋಸ ಮಾಡಿ ಓಡಿ ಹೋಗ್ತಾನೆ ಪದ್ದನರಾಮ್ಗೆ. ಅವನ ಮಾವ ಲಾಬನಂತ ಅವನ ಮಾವ, ಅವನು ತನ್ನ ಊರಿಂದ ಮಾವನ ಊರಿಗೆ ಹೋಗಬೇಕಾದ್ರೆ, ರಾತ್ರಿ ಅವನಿಗೆ ಮಲಗಬೇಕಾದ್ರೆ ಅವನಿಗೆ ಒಂದು ಬ್ಲ್ಯಾಂಕೆಟು ಇರಲಿಲ್ಲ, ಅವನಿಗೆ ತಲೆಗೆ ಇಡಲಿಕ್ಕೆ ಒಂದು ಪಿಲ್ಲೋನೂ ಇಲ್ಲ. ಏನಿಡ್ತಾನೆ ಒಂದು ಕಲ್ಲನ್ನು ಇಡ್ತಾನೆ. ಅಲ್ಲಿ ಅವನು ಮಲಗಿದಾಗ ಅವನಿಗೆ ಆ ಕನಸು ಬಿದ್ದಕ್ಕೆ ಆ ಸ್ಥಳಕ್ಕೆ ಅವನು ಬೇತೇಲ್ ಅಂತ ಹೆಸರಿಡ್ತಾನೆ.
ಅಂಥ ಒಂದು ವ್ಯಾಗಬಾಂಡ್, ಅಂಥ ಒಬ್ಬ ಮನುಷ್ಯ ಏನೂ ಇಲ್ಲ, ಅವನ ಹತ್ರ ಏನೂ ಇಲ್ಲ. ಆದರೆ ಅವನ ಮಾವನ ಮನೆಗೆ ಹೋಗಿ ಸೇರಿದ ಮೇಲೆ ನಾವು ನೋಡ್ತೇವೆ, ಅವನಿಗೆ ಮೊದಲು 7 ವರ್ಷ ಕೆಲಸ ಮಾಡಬೇಕಾದ್ರೆ ದೇವರು ಅವನನ್ನು ಆಶೀರ್ವಾದ ಮಾಡಿದರು. He had so many flock. He had so many cattle. He had so many people to work for him. ಅವನು ಹೋದ ಪರಿಸ್ಥಿತಿ ನೋಡಿದರೆ ಎಷ್ಟೋ ಬಡವ. ಆದರೆ ಪ್ರಿಯರೇ, ಹೌ ಗಾಡ್ ಬ್ಲೆಸ್ಡ್ ಹಿಮ್. ಅವನಿಗೆ ಇಷ್ಟು ಆಶೀರ್ವಾದ ಆಯಿತು. ಕಡೆಗೆ ನಾವು ನೋಡ್ತವೇನೆಂದರೆ ಲಾಬಾನ್ಗೆ ಅವನ ಮೇಲೆ ಹೊಟ್ಟೆ ಕಿಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು. ಏನೆಂದರೆ ಇವನು ಏನೂ ಇಲ್ಲದೆ ಬಂದವನಿಗೆ ಇಷ್ಟು ಒಂದು ಆಶೀರ್ವಾದನ, ಅದು ಹೇಗೆ ಪ್ರಿಯರೇ? ದಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಒಂದು ವಚನ ನಾವು ಓದ್ಕೊಳ್ಳೋ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಆದಿಕಾಂಡ 30ನೇ ಅಧ್ಯಾಯ 34ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಲಾಬಾನ್ ಸೆಡ್, ಬಿಹೋಲ್ಡ್ ಐ ವುಡ್ ಮೈಟ್ ಬಿ ಅಕಾರ್ಡಿಂಗ್ ಟು ದೈ ವರ್ಡ್. ಆ್ಯಂಡ್ ಹಿ ರಿಮೂವ್ಡ್ ದ ಡೇ ಆ್ಯಂಡ್ he goats that were ring-streaked and spotted, and all the she goats that were speckled and spotted, and every one that had some white in it, and all the brown among the sheep, and gave them into the hand of his sons. ಲಾಬಾನ್ ಏನು ಮಾಡ್ತಾನೆ ಅಂದರೆ, ಒಳ್ಳೆ ಕುರಿ ಮರಿ ಇರೋದು, ಒಳ್ಳೆ ಪುಷ್ಟ ಆದದು ಕುರಿ ಎಲ್ಲ ಇರೋದು ತೆಗೆದು ಬಿಟ್ಟು ಅವನ ಮಗನಿಗೆ ಕೊಡ್ತಾನೆ. ಆದರೆ ಆ್ಯಂಡ್ ಹಿ ಸೆಟ್ 3 days journey between himself and Jacob, and Jacob fed the rest of Laban's flock. And Jacob took him rods of green poplar and of hazel and of chestnut, and peeled white streaks in them, and made the white appear which was in the rod. And he set the rods which he had peeled before the flocks in the gutters in the watering troughs, when the flocks came to drink, that they should conceive when they came to drink. And the flocks conceived before the rods, and brought forth cattle, ring-streaked, speckled, and spotted. And Jacob did separate the lambs, and set the faces of the flocks towards the ring-streaked, and all the browns in the flock of Laban. And he put his own flocks by themselves, and put them not unto Laban's cattle. And it came to pass, whensoever the stronger cattle did conceive, that Jacob laid the rods before the eyes of the cattle in the gutters, that they might conceive among the rods. But when the cattle were feeble, he put them not in. So the feeble were Laban's, and the strongest were ಜೇಕಬ್. ಇಲ್ಲಿ ಲಾಬಾನ್ಗೆ ಮತ್ತು ಯಾಕೋಬನ್ಗೆ ಒಂದು ವಾಗ್ವಾದ ಆಗಿ ಒಂದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಈ ಥರದ ಒಂದು ಕುರಿಮರಿ ನಂದು, ಈ ಥರದ್ದು ಕುರಿಮರಿ ನಿಂದು ಅಂತ ಒಂದು ವಾಗ್ವಾದ ಆಗುತ್ತೆ. ಆದರೆ ನಾವು ನೋಡ್ತವೇನೆಂದರೆ ಯಾಕೋಬ ಏನೇ ಒಂದು ಮಾಡಿದರೂ ಸಹ ಒಳ್ಳೆ ಪುಷ್ಟಿಯಾದ ಒಳ್ಳೆ ಬ್ರೀಡ್ ಇರುವ ಎಲ್ಲ ಕುರಿ ಮರಿ ಅಥವಾ ಹಸು ಇದೆಲ್ಲ ಯಾಕೋಬನ್ಗೆ ಸೇರುತ್ತೆ. ಇಟ್ ಆಲ್ ಬಿಲಾಂಗ್ಸ್ ಟು ಜೇಕಬ್. ಆದರೆ ಲಾಬಾನು ಇಷ್ಟು ವರ್ಷ ಅವನ ಜೊತೆ ಕೆಲಸ ಮಾಡಿಕೊಂಡು ಅವನಿಗೆ ಸರಿಯಾದ ಸಂಬಳ ಕೊಡದೇ ಇದ್ಕೊಂಡು ಯಾಕೋಬ ಒಂದು ಸರ್ತಿ ಹೇಳ್ತಾನೆ ಅವನ ಹೆಂಡತಿಯರಿಗೆ, ನಿಮ್ಮ ಅಪ್ಪ ನನ್ನ ಜೊತೆ ಹೇಗೆ ವ್ಯವಹಾರ ಮಾಡಿದ್ದಾರೆ, ನನ್ನ ಕೂಲಿಯನ್ನು ಇಷ್ಟೋ ಸರ್ತಿ ಬದಲಾವಣೆ ಮಾಡಿದ್ದಾರೆ. ಪ್ರಿಯರೇ, ಲೋಕದ ಜನರು ನಮ್ಮ ಕೂಲಿಯನ್ನು ಬದಲಾವಣೆ ಮಾಡ್ಬೋದು, ನಮಗೆ ಪ್ರಮೋಷನ್ ಕೊಡೋದೇ ಇರ್ಬೋದು. ಆದರೆ ದೇವರು ಆಶೀರ್ವಾದ ಮಾಡ್ತಾರಲ್ಲ, ಅದು ಶಾಶ್ವತವಾದದ್ದು. When God blesses, you are blessed forever. ಇವರಿಗೆ ಇದ್ದದ್ದು ಅವಾಗ ಕುರಿ, ಇವರಿಗೆ ಇದ್ದದ್ದು ಅವಾಗ ಹಸು. ಆದರೆ ನಮಗೆ ದೇವರು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ, ಒಳ್ಳೆ ವ್ಯವಹಾರವನ್ನು ಕೊಟ್ಟಿದ್ದಾರೆ. ಅದನ್ನೇ ದೇವರ ಆಶೀರ್ವಾದ ಮಾಡ್ತಾರೆ. ನಾವು ನೋಡಿದವೇನೆಂದರೆ, ಈ ಒಂದು ಸಮಯದಲ್ಲಿ ನಾವು ದಾಟಿ ಬಂದ ಈ ವರ್ಷಗಳಲ್ಲಿ ನಾವು ನೋಡ್ತೇವೆಂದರೆ, ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇದ್ದರು. ವೆಲ್ ಎಸ್ಟಾಬ್ಲಿಷ್ಡ್, ಅವ್ರಿಗೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲದ ಕಂಪನೀಸ್ ಇವತ್ತು ಲಾಕ್ಡೌನಲ್ಲಿದೆ. ಯಾವ ಕಂಪನೀಸಲ್ಲಿ ಏನು ಸಾಧ್ಯನೇ ಇಲ್ಲ, ಇವತ್ತು ನಾಳೆ ಇರುವ ಕಂಪನಿಗಳು ಆಶೀರ್ವಾದ ಹೊಂದಿದ್ದಾರೆ. ಯಾಕೆ ಗೊತ್ತಾ? ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್, ದೇವರು ಮಾಡುವ ಆಶೀರ್ವಾದ. ಮುಂದಕ್ಕೆ ನಾವು ಹೋಗುವ, ಏನು ಹೇಳುತ್ತೆ ವೇರ್ ಆರ್ ವಿ ಬ್ಲೆಸ್ಡ್ ಅಂತ 5ನೇ ವಚನ, 28ನೇ ಅಧ್ಯಾಯದ 5ನೇ ವಚನ ನಾವು ಓದ್ಕೊಳ್ಳುವ. ಏನು ಹೇಳುತ್ತೆ ಅಂದರೆ, ಬ್ಲೆಸ್ಸೆಡ್ ಶಾಲ್ ಬಿ ದೈ ಬಾಸ್ಕೆಟ್ ಆ್ಯಂಡ್ ದೈ ಸ್ಟೋರ್, ಬ್ಲೆಸ್ಸೆಡ್ ಶಾಲ್ ದೌ ಬಿ ವೆನ್ ದೌ ಕಮೆಸ್ಟ್ ಇನ್, ಬ್ಲೆಸ್ಸೆಡ್ ಶಾಲ್ ದೌ ಬಿ ವೆನ್ ದೌ ಗೋವೆಸ್ಟ್ ಔಟ್. ಇಲ್ಲಿ ನಾವು ನೋಡ್ತೇವೆ 5ನೇ ವಚನದಲ್ಲಿ, ನಿಮ್ಮ ಪುಟ್ಟಿ ಯಾವಾಗಲೂ ತುಂಬಿ ತುಳುಕ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಹೇಳ್ಯ ನಾವು ಸ್ಪೆಷಲಿ ನಾವು ಸಹೋದರಿಯರಿಗೆ ನಮ್ಮ ಬಾಸ್ಕೆಟ್ ಫುಲ್ಲಾಗಿರೋದು ಇಟ್ಸ್ ಸೋ ವೆರಿ ಇಂಪಾರ್ಟೆಂಟ್. ವಿ ಆರ್ ಟೆನ್ಷನ್ ಫ್ರೀ. ನಾವು ಈಗ ಇರುವ ಕಾಲ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿನಿತ್ಯ ಆಲ್ ದಟ್ ವಿ ಹಿಯರ್ ಈಸ್ ಪ್ರೈಸ್ ರೈಸ್. ಎಲ್ಲದಕ್ಕೂ
ಪ್ರೈಸ್ ರೈಸ್. ಆವಾಗ ನಾವು ಏನು ಮಾಡ್ತೇವೆ, ನಮ್ಮ ಗ್ರೋಸರಿ ಲಿಸ್ಟನ್ನು ನಾವು ಕಟ್ ಮಾಡ್ತೇವೆ. ಇದು ಬೇಡ, ಅದು ಬೇಡ, ಅದು ತಗೊಳ್ಳೋದು ಬೇಡ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ, ನಮ್ಮ ಕಣಜಗಳನ್ನು, ನಮ್ಮ ಸ್ಟೋರ್ ಹೌಸನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಫ್ರಿಜ್ಜು ಯಾವಾಗಲೂ ತುಂಬಿ ತುಳುಕ್ತದೆ. ಏಮ್ಯಾನ್, ಏಮ್ಯಾನ್. ಈ ಲಾಕ್ಡೌನಲ್ಲಿ ನಾನು ಕೆಲವರ ದೇವರ ಮಕ್ಕಳದ ಒಂದು ಸಾಕ್ಷಿ ಕೇಳಿದೆ. ಅಂದರೆ ನಮ್ಮ ಸಾಕ್ಷಿ ಹಿಡ್ಕೊಂಡು ಲಾಕ್ಡೌನಲ್ಲಿ ಕೊರತೆ ಆಗಬೇಕಿತ್ತು, ಲಾಕ್ಡೌನಲ್ಲಿ ಕೆಲಸ ಇಲ್ಲ, ಲಾಕ್ಡೌನಲ್ಲಿ ಸಂಬಳ ಇಲ್ಲ, ಆದರೆ ಹೇಗೆ ಆಶೀರ್ವಾದ ಆಗ್ತಾಯಿತ್ತು ಗೊತ್ತಿಲ್ಲ. ನಾವು ಒಳ್ಳೆ ಊಟನೇ ಮಾಡಿದ್ದೇವೆ, ನಮ್ಮ ಕಣಜಿಗಳೆಲ್ಲ ತುಂಬಿನೇ ಇದೆ, ನಮ್ಮ ಫ್ರಿಜ್ಗಳು ತುಂಬಿದೆ, ನಮಗೆ ಏನೂ ಕೊರತೆ ಆಗಿಲ್ಲ. ಹಲ್ಲೆಲೂಯಾ. ದಿಸ್ ಈಸ್ ದ ಬ್ಲೆಸ್ಸಿಂಗ್. ನಮ್ಮ ಹತ್ರ ಇವತ್ತು ಕೋಟಿಗಟ್ಟಲೆ ಇದೆ. ವಿ ಡೋಂಟ್ ಕೇರ್. ವಿ ಕ್ಯಾನ್ ಗೋ ಟು ದ ರಿಚೆಸ್ಟ್ ಆಫ್ ಹೋಟೆಲ್ಸ್, ವಿ ಕ್ಯಾನ್ ಸ್ಪೆಂಡ್ ಲ್ಯಾವಿಶ್ಲಿ, ಎಲ್ಲ ಆಗುತ್ತೆ. ಹೊರಗೆ ಬಂದ ನಂತರ ನಮಗೆ ತೃಪ್ತಿನೇ ಇಲ್ಲ. ಅಯ್ಯೋ ಏನಪ್ಪ ಸರಿಯಾಗಿಲ್ಲಲ್ಲ ಇವತ್ತು ಊಟ ಮಾಡಿದ್ದು, ಸುಮ್ಮನೆ ನಮ್ಮ ಕಾಸು ವೇಸ್ಟ್ ಆಯಿತು ಅಂಥವೇ ಇಲ್ಲ ನಾವು. ಆದರೆ ದೇವರ ಆಶೀರ್ವಾದ ಹೇಗೆ ನೋಡಿ ಪ್ರಿಯರೇ, ನನ್ನ ಸ್ಟೋರ್ ರೂಮಲ್ಲಿ ಇವತ್ತು ಏನು ಇದೇನೋ ಏನು ಇಲ್ಲನೋ ಕೆಲವು ಸರ್ತಿ ನಮಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಅವ್ರಿಗೆ ಗೊತ್ತಿದೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಯೋರ್ ಸ್ಟೋರ್ ರೂಮ್ ವಿಲ್ ಆಲ್ವೇಸ್ ಬಿ ಫುಲ್. ನಮ್ಮ ಎಣ್ಣೆ ಕ್ಯಾನು ಖಾಲಿ ಆಗೋದೇ ಇಲ್ಲ. ಅದು ಮತ್ಲಬ್ ಏನಂದರೆ ಬಾಟ್ಲ್ ಖಾಲಿ ಆಗೋದಿಲ್ಲ ಅಂತ ಅಲ್ಲ, ಅದು ಖಾಲಿ ಆಗ್ತಾನೆ ಅದನ್ನು ತುಂಬಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ, ನಮಗೆ ದೇವರು ಒದಗಿಸಿ ಕೊಡ್ತಾರೆ. ಗಾಡ್ ವಿಲ್ ಪ್ರೊವೈಡ್. ಇಷ್ಟೋ ಜನರ ಸಾಕ್ಷಿಯಾಗಿದೆ ಪ್ರಿಯರೇ, ಗಾಡ್ ಪ್ರೊವೈಡೆಡ್. ನಮ್ಮ ಸಾಕ್ಷಿಯಾಗಿದೆ. ನಮ್ಮ ಹತ್ರ ಏನೂ ಇಲ್ಲದಾಗ ಎಲ್ಲಿಂದನೋ ಸಹಾಯ ಬಂತು. ನಾವು ಇಲ್ಲಿ ಸಾಲ ಮಾಡಬೇಕು, ಅಲ್ಲಿ ಸಾಲ ಮಾಡಬೇಕಂತಲ್ಲ. ದೇವರ ಆಶೀರ್ವಾದ ಏನು ಮಾಡುತ್ತೆ ಗೊತ್ತಾ, ಇಟ್ ಕೀಪ್ಸ್ ಯೋರ್ ಸ್ಟೋರ್ ರೂಮ್ ಫುಲ್ ಆ್ಯಂಡ್ ಓವರ್ಫ್ಲೋಯಿಂಗ್. ಅಯ್ಯೋ ನಾಳೆಗೆ ಏನಪ್ಪ ಮಾಡೋದು, ಅಕ್ಕಿ ಖಾಲಿ ಆಯ್ತಲ್ಲ, ಅಯ್ಯೋ ಟೊಮೆಟೊ ರೇಟ್ ಇಷ್ಟೊಂದು ಏರ್ಬಿಟ್ಟಿದೆ. ನಾನು ಮೊನ್ನೆ ಎಲ್ಲೋ ಟೊಮೆಟೊ ತರಲಿಕ್ಕೆ ಹೋದಾಗ 1/2 kg ಟೊಮೆಟೊ ಕೇಳಿದೆ. ಅವಳು ಕರೆಕ್ಟಾಗಿ 6 ಟೊಮೆಟೊ ಕೊಟ್ಟಳು ನನಗೆ. ಆ ಅಮ್ಮ ನನಗೆ ಏನು ಹೇಳಬೇಕು, ಅಲ್ಲಮ್ಮವರೇ ಇಷ್ಟು ರೇಟ್ ಆಗಿದೆ ಅಲ್ಲ, ಇವತ್ತಿಗೆ ಒಂದು, ನಾಳೆಗೆ ಒಂದು, ನಾಳ್ದಿಗೆ ಒಂದು, ದಿನಕ್ಕೆ ಒಂದನ್ನೇ ಯೂಸ್ ಮಾಡಂದ್ಲು. ನಾನಂದೆ ಇಲ್ಲ, ನನಗೆ ಎಲ್ಲ ಇವತ್ತಿಗೇ ಬೇಕು, ನಾನು ನೀನು ಇವತ್ತೇ ಯೂಸ್ ಮಾಡಿಬಿಡ್ತೀಯಾ? ಹೌದು, ದೇವರು ನಮಗೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ಹೇಳಿದೆ. ಅಷ್ಟುವರೆಗೆ ನಮ್ಮ ಹಳ್ಳಿಯಲ್ಲಿ ಇರುವ ಪಾಸ್ಟರ್ಗಳಲ್ಲಿ ತುಂಬ ಟೊಮೆಟೊ ಬೆಳೀತಾರೆ. ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಟೊಮೆಟೊಸ್ ಇದೆನಾ ಅಲ್ಲಿ, ಯಾಕೆಂದರೆ ಸಭಿಕರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗ್ತಾಯಿತ್ತು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಆಯ್ತಕ್ಕ ನಾವು ಕಲಿಸ್ಕೊಡ್ತೇವೆ ಅಂತೇಳಿ ಇಷ್ಟೊಂದು ಟೊಮೆಟೊ ಕಲಿಸ್ಕೊಟ್ರು. ಅವನು ಸ್ವಲ್ಪ ಕಾಸು ಕೇಳ್ಬೋದು, ಯಾಕೆಂದರೆ ಈಗ ರೇಟ್ ತುಂಬ ಇದೆಯಲ್ಲ ಅಂತ. ಸರಿ, ಅವನಿಷ್ಟು ಕೇಳ್ತಾನೆ, ನಾವು ಕೊಡ್ತೇವೆ ಅಂತ ಹೇಳಿ ಮಾತಾದ ಮೇಲೆ ಇವರು ತಿರುಗಿ ಹೋಗಿ ಇಷ್ಟಪ್ಪ ಕಾಸು ಕೊಡಬೇಕಂದ್ರೆ ಅವನೇನು ಹೇಳಬೇಕು, ಇಲ್ಲ ನೀವು ಚರ್ಚಿಂದವರು, ನೀವು ಒಳ್ಳೆ ಜನರು, ನಿಮ್ಮಿಂದ ನಮಗೂ ಆಶೀರ್ವಾದ ಆಗಿದೆ, ನಾನು ಕೊಟ್ಟ ಟೊಮೆಟೊ ಎಲ್ಲ ನಮ್ಮ ಜನರಿಗೆ ತಾನೇ, ಚರ್ಚಿಂದವ್ರಿಗೆ ಅಲ್ಲ, ಅವ್ರಿಗೆಲ್ಲರಿಗೆ ಆಶೀರ್ವಾದ ಆಗಲಿ, ನನಗೆ ಒಂದು ಪೈಸಾ ಬೇಡ. ನನಗೆ ತುಂಬ ಶಾಕ್ ಆಯಿತು, ಯಾಕೆಂದರೆ ಆವಾಗ ಬ್ಯಾಂಗ್ಳೂರಲ್ಲಿ 126 rupees per kg ಇತ್ತು. ಇಮ್ಯಾಜಿನ್, ಅಂಥ ರೇಟಲ್ಲಿ ಒಬ್ಬ ಮನುಷ್ಯ ಬಂದು ಫ್ರೀಯಾಗಿ ಟೊಮೆಟೊ ಕೊಡಬೇಕಂದ್ರೆ ಅದು ದೇವರ ಆಶೀರ್ವಾದ ಅಲ್ಲ ಪ್ರಿಯರೇ. ದಿಸ್ ಈಸ್ ಹೌ ಗಾಡ್ ಬ್ಲೆಸ್ಸಸ್. ನಾವೇನು ಮಾಡ್ತೇವೆ ಗೊತ್ತಾ, ವಿ ಹ್ಯಾವ್ ಸೋ ಮಚ್ ಮನಿ, ವಿ ಡೋಂಟ್ ಇವನ್ ಥಿಂಕ್ ದ್ಯಾಟ್ ವಿ ನೀಡ್ ದಿಸ್, ವಿ ನೀಡ್ ದ್ಯಾಟ್ ಅಂತ ನಾವು ಯೋಚನೆ ಮಾಡಲ್ಲ. ಆದರೆ ದೇವರ ಆಶೀರ್ವಾದ ಅಂದರೆ ಪ್ರತಿಯೊಂದು ವಸ್ತು ಮೇಲೆ ಬರುತ್ತೆ. ನಾವು ಏನು ನೋಡ್ತೇವೆ ಅಂದರೆ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಬರೀ ಒಂದು ಏರಿಯಾದಲ್ಲಿ ಇಲ್ಲ ಪ್ರಿಯರೇ. ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಈಸ್ ಅಪಾನ್ ಎವ್ರಿಥಿಂಗ್. ನಮಗೆ ಅರ್ಥ ಆಗ್ತಾ ಇದೆನಾ? ನಾವು ಹೊರಗೆ ಹೋಗಾಗೂ ಆಶೀರ್ವಾದ, ನಾವು ಒಳಗೆ ಬರುವಾಗೂ ಆಶೀರ್ವಾದ. ಹೇಗೆ ನಾವು ಆಶೀರ್ವಾದ ಅಂದರೆ, ನಾವು ಯೋಸೆಫನ ವಿಷಯದಲ್ಲಿ ನೋಡ್ತೇವೆ. ಅವನ ಅಪ್ಪ ಅವನನ್ನು ಪ್ರೀತಿ ಮಾಡಿದರು, ಹಿ ವಾಸ್ ಬ್ಲೆಸ್ಡ್. ಅಲ್ಲಿಂದ ತಗೊಂಡೋಗಿ ಒಂದು ಅಣ್ಣಂದರು ಅವನಿಗೆ ಹೊಟ್ಟೆ ಕಿಚ್ಚುಪಟ್ಟು ಅವನಿಗೆ ಐಗುಪ್ತ ದೇಶಕ್ಕೆ ಮಾರಿದರು. ಅವನನ್ನು ಅಲ್ಲಿ ಮಾರಿದ್ರು ಸಹ ಹಿ ವಾಸ್ ಬ್ಲೆಸ್ಡ್ ಇನ್ ಅ ಫಾರಿನ್ ಲ್ಯಾಂಡ್. ಯಾಕೆಂದರೆ ಪೊಟಿಫರನ ಮನೆಯಲ್ಲಿ ಸಹ ದೇವರು ಅವನ ಸಂಗಡ ಇದ್ದ ಕಾರಣ ಪೊಟಿಫರ ಅವನಿಗೆ ಹಿ ಮೇಡ್ ದ ರೂಲರ್ ಆಫ್ ದ ಹೌಸ್. ಇವನು ಯವನಸ್ಥನಾಗಿದ್ದ, ಇವನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇವನ್ಗಿಂತ ಹಿರಿಯರು ಜನರಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಪೊಟಿಫರ್ ಏನು ಮಾಡಿದ, ಇವನನ್ನು ಹಿ ಮೇಡ್ ದ ರೂಲರ್ ಆಫ್ ದ ಹೌಸ್.
house. He had so much confidence because ದೇವರ ಆಶೀರ್ವಾದ ಏನೆಂದರೆ ನಾವು ಹೊರಗೆ ಹೋಗಾಗನೂ ಆಶೀರ್ವಾದ, ನಾವು ಒಳಗೆ ಬಂದಾಗನೂ ಆಶೀರ್ವಾದ. ಆಮೇಲೆ ಅಲ್ಲಿಂದ ತೊಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದರು. ಸೆರೆಮನೆಯಲ್ಲಿ ಸಹ ಅವನಿಗೆ ಆಶೀರ್ವಾದನೇ ಆಯಿತು. ಯಾಕೆಂದರೆ ಅಲ್ಲಿದ್ದು ಜೈಲರ್ಗೆ ಇವನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇತ್ತು. ನಾಮಕೆಗೋಸ್ಕರ ಅವ ಜೈಲರ್ ಆಗಿದ್ದರೂ ಸಹ ಜೋಸೆಫ್ ವಾಸ್ ದ ಓವರ್ಸಿಯರ್ ಇನ್ ದ ಜೈಲ್, ಇನ್ ದ ಪ್ರಿಸನ್. ಅದು ದೇವರ ಆಶೀರ್ವಾದ. ಅಷ್ಟೇ ಅಲ್ಲ, ಆದ ನಂತರ ಕನಸಿಂದ ಒಂದು ಉತ್ತರ ಹೇಳಿದಕ್ಕೆ ಅವನು ಎಲ್ಲಿಂದ ಎಲ್ಲಿಗೆ ಹೋದ. ಅವನು ಒಳಗೇನೂ ಆಶೀರ್ವಾದ ಹೊಂದಿದ್ದ, ಹೊರಗೇನೂ ಆಶೀರ್ವಾದ ಹೊಂದಿದ್ದ. ಹಾಗೆ ನಮಗೆ ಆಗುತ್ತೆ ಪ್ರಿಯರೇ. ಕೀರ್ತನೆ 1 ನಾವು ನೋಡ್ತಾ ಅಂದರೆ ನಾವು ಕೈ ಹಾಕಿದ ಕೆಲಸ ಸಫಲವಾಗುತ್ತೆ. ವೆನ್ ವಿ ಪುಟ್ ಅ ಹ್ಯಾಂಡ್. ನಮಗೆ ಒಬ್ಬರು ಪರಿಚಯ ಇದ್ದಾರೆ, ನಮ್ಮ ಸಭೆಗೆ ಬರ್ತಾರೆ. ಅವನು ಸಣ್ಣ ಒಂದು ಗಾಡಿ ಇಟ್ಟಿದ್ದ, ತಳ್ಕೊಂಡು ತರಕಾರಿ ಮಾಡ್ತಾಯಿದ್ದ. ಅಲ್ಲಿಂದ ಪ್ರಾರಂಭ ಮಾಡಿದ. ಒಂದೊಂದೇ ಮಾರಾಟ ಮಾಡಿ ಇವಾಗ ಇಷ್ಟೋ ಮೇಲೆ ಬಂದುಬಿಟ್ಟಿದ್ದಾನೆ. ಹೇಗೆ? ಚಿಕ್ಕ, ದ ಸ್ಮಾಲ್ ಬಿಗಿನಿಂಗ್. ಬಟ್ ವೆನ್ ಯು ಎಕ್ಸ್ಪೆಕ್ಟ್ ಗಾಡ್ ಟು ಬ್ಲೆಸ್, ನಾವೇನು ಅಂದ್ಕೊಳ್ತೇವೆ ಗೊತ್ತಾ? ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು, ದೊಡ್ಡ ಬಿಸ್ನೆಸ್ ಇರಬೇಕು, ವೆಲ್ ಇನ್ಫ್ಲುಯೆನ್ಷಿಯಲ್ ಜನರ ಮಧ್ಯದಲ್ಲಿ ಇರಬೇಕು, ಕಮರ್ಷಿಯಲ್ ಪ್ಲೇಸಲ್ಲಿ ಇರಬೇಕು, ಎಲ್ಲರಿಗೆ ಕಾಣುವಂಗೆ ಇರಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ನನ್ ಆಫ್ ದೀಸ್ ಥಿಂಗ್ಸ್ ವರ್ಕ್ಸ್. None of these things work. When God blesses you, He blesses you wherever you are. You may be insignificant, you may be small, you may be not noticed, you may not have any influence, you may not have any outgoing things, but God marks and He blesses. ಹಾಗೆ ನಮಗೆ ಯೋಚನೆ ಮಾಡಲಿಕ್ಕೂ ಆಗಲ್ಲೇನೆಂದರೆ, ಐಗುಪ್ತ ದೇಶಕ್ಕೆ ಇವನು ಯೋಸೆಫನ್ನು ಮಾರಿ ಅಲ್ಲಿ ಒಬ್ಬ ಗುಲಾಮ ಆಗಿದ್ಕೊಂಡು ಆ ಗುಲಾಮನ್ ಥರ ಟ್ರೀಟ್ ಮಾಡದೆ ಅವನಿಗೆ ಉನ್ನತ ಸ್ಥಾನದಲ್ಲಿ ಕೊಟ್ಲಿಗೆ ಏನು ಕಾರಣ ಪ್ರಿಯರೇ? ಹ್ಯಾವ್ ಯು ಎವರ್ ಥಾಟ್ ಆಫ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್? ನಮ್ಮ ಒಂದು ಆಲೋಚನೆ ಏನು ಗೊತ್ತಾ? ನಮ್ಮ ಮಕ್ಕಳು ಒಳ್ಳೆ ಓದಬೇಕು, ನಮ್ಮ ಮಕ್ಕಳು ಡಾಕ್ಟರ್ಸ್ ಆಗಬೇಕು, ನಮ್ಮ ಮಕ್ಕಳು ಇಂಜಿನಿಯರ್ಸ್ ಆಗಬೇಕು, ನಮ್ಮ ಮಕ್ಕಳು ಹೈಲಿ ಕ್ವಾಲಿಫೈಡ್ ಆಗಬೇಕು, ನಮ್ಮ ಮಕ್ಕಳು ಬೇರೆ ದೇಶಕ್ಕೆ ಹೋಗಬೇಕು. ಅಯ್ಯೋ ನಮ್ಮ ಗಂಡಂದರಿಗೆ ಕೆಲಸ ಇಲ್ಲ, ನಮ್ಮ ಗಂಡಂದಿರು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ಅಯ್ಯೋ ನಾವು ಮೇಲೆ ಬರ್ತಾ ಇಲ್ಲ. ಇಲ್ಲ, ದಟ್ ಈಸ್ ರಾಂಗ್. ಅದು ಲೋಕ ಕೊಡುವ ಒಂದು ಐಶ್ವರ್ಯ, ಲೋಕದಿಂದ ಬಂದ ಎಲ್ಲ ಒಂದು ಫೆಸಿಲಿಟೀಸ್ ಇಟ್ಸ್ ಟೆಂಪ್ರರಿ, ತಾತ್ಕಾಲಿಕವಾಗಿದೆ ಪ್ರಿಯರೇ. ದೇವರ ಆಶೀರ್ವಾದ ಮಾಡ್ತಾರಲ್ಲ, ಅದು ಶಾಶ್ವತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿ ಡೋಂಟ್ ಹ್ಯಾವ್ ಟು ಬ್ರೇಕ್ ಅವರ್ ಹೆಡ್, ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಆ್ಯಂಡ್ ಗೋ ಆನ್ ಥಿಂಕಿಂಗ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು, ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಸೇವ್ ಮಾಡಲಿಕ್ಕೆ ನೋಡೋದು, ಅಲ್ಲಿ ಸೇವ್ ಮಾಡಲಿಕ್ಕೆ ನೋಡೋದು. ನೋ, ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆರ್ ಓವರ್ಫ್ಲೋಯಿಂಗ್. ದೇವರ ಆಶೀರ್ವಾದ ಭಾಗ್ಯಕರವಾಗಿದೆ ಪ್ರಿಯರೇ. ಅದು ಎಲ್ಲವನ್ನೂ ತುಂಬಿ ತುಳುಕ್ತದೆ. ದ್ಯಾಟ್ ಈಸ್ ಹೌ ಗಾಡ್ ಬ್ಲೆಸ್ಸಸ್. ಮುಂದಕ್ಕೆ ನಾವು ನೋಡ್ತೇವೆ ದೇವರು ಹೇಗೆ ಆಶೀರ್ವಾದ ಮಾಡ್ತಾರೆ ಅಂದರೆ, ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ದೇವರ ಆಶೀರ್ವಾದ ಮಾಡ್ತಾರೆ. ನೀವು ಸ್ವಲ್ಪವನ್ನು ಇನ್ವೆಸ್ಟ್ ಮಾಡಿರಿ, ಆಲ್ ಆಫ್ ಅ ಸಡನ್ ದೆರ್ ಈಸ್ ಅನ್ ಇನ್ಕ್ರೀಸ್. ಆ ಇನ್ವೆಸ್ಟ್ಮೆಂಟನ್ನು ನೀವು ತೆಗೆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೆಂದರೆ, ಅಯ್ಯೋ ಆ ಒಂದು ಇನ್ವೆಸ್ಟ್ಮೆಂಟಲ್ಲಿ ಎಲ್ಲ ಲಾಸ್ ಆಯಿತು. ಹೌ ಯು ಗಾಟ್ ಬ್ಲೆಸ್ಡ್? ನಿಮಗೆ ಆಶೀರ್ವಾದ ಆಯಿತು. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಸಿಸ್ಟರ್ ನಾವು ಸ್ವಲ್ಪನೇ ಇನ್ವೆಸ್ಟ್ ಮಾಡಿದೆವು, ಆದರೆ ನಮಗೆ ರಿಟರ್ನ್ಸ್ ಬಂದದ್ದು ಆಶ್ಚರ್ಯ. ನಮಗೆ ಹೇಗೆ ಅಷ್ಟು ರಿಟರ್ನ್ಸ್ ಬಂತು ನಮಗೆ ಗೊತ್ತಿಲ್ಲ. ಬಟ್ ರೀಸೆಂಟ್ಲಿ ಒಬ್ಬರು ನನಗೆ ಹೇಳಿದರು, ತುಂಬಾ ಕಡಿಮೆ ನಾವು ಇನ್ವೆಸ್ಟ್ ಮಾಡಿದ್ದು ಸಿಸ್ಟರ್, ಕೆಲವೇ ದಿವಸದಲ್ಲಿ ನಾವು ಯೋಚನೆಯೂ ಮಾಡಲಿಕ್ಕೆ ಆಗಿಲ್ಲ, ಈ ಒಂದು ಸಮಯದಲ್ಲಿ ನಮಗೆ ಆ ಇನ್ವೆಸ್ಟ್ಮೆಂಟಲ್ಲಿ ಆಶೀರ್ವಾದ ಆಗ್ಬೋದಂತ. ಬಟ್ ಗಾಡ್ ಬ್ಲೆಸ್ಡ್. ದೇವರ ಆಶೀರ್ವಾದ ಮಾಡಿದ್ರು ಪ್ರಿಯರೇ. ಹಿ ಬ್ಲೆಸ್ಸಸ್, ಹಿಸ್ ಬ್ಲೆಸ್ಸಿಂಗ್, ಹಿಸ್ ಹ್ಯಾಂಡ್ ಆಫ್ ಬ್ಲೆಸ್ಸಿಂಗ್ ಈಸ್ ಅಪಾನ್ ಎವ್ರಿಥಿಂಗ್. ಎಲ್ಲ ವಿಷಯ ಮೇಲೆ ದೇವರ ಆಶೀರ್ವಾದ ಇದೆ. ಇನ್ನೊಂದು ಸಂಗತಿ, ನಾವು ಆರನೇ ವಚನ ಓದ್ಕೊಳ್ಳುವ. ಬ್ಲೆಸ್ಸೆಡ್ ಶಾಲ್ ದೌ ಬಿ ವೆನ್ ದೌ ಕಮೆಸ್ಟ್ ಇನ್, ಆ್ಯಂಡ್ ಬ್ಲೆಸ್ಸೆಡ್ ಶಾಲ್ ದೌ ಬಿ ವೆನ್ ದೌ ಗೋಯೆಸ್ಟ್ ಔಟ್. The Lord shall cause thine enemies that rise up against thee to be smitten before thy face. ಇನ್ನೊಂದು ಆಶೀರ್ವಾದ ಏನು ಗೊತ್ತಾ? ನಮ್ಮ ವೈರಿಗಳು ನಮ್ಮ ಜೊತೆ ಸಮಾಧಾನದಿಂದ ಇರ್ತಾರೆ. There is no friction, there is no fight, there is no ಕಿರಿಕಿರಿ. ದೇವರ ಆಶೀರ್ವಾದ ಏನು ಗೊತ್ತಾ? ನಾವು ಕೆಲವು ಅರಸರ ಬಗ್ಗೆ ನಾವು ನೋಡ್ತೇವೆ ಏನೆಂದರೆ, ಸೊಲೊಮನ್ ಅರಸನು ಅಷ್ಟೇ. ಅವನು ವೆನ್ ಹಿ ವಾಸ್ ರೂಲಿಂಗ್ there was peace from all sides. ಅರಸುಗಳಿಗೆ ಒಂದು ದೊಡ್ಡ ಒಂದು ಬಲ ಏನು ಗೊತ್ತಾ? ಎಲ್ಲ ಕಡೆಯಿಂದ ವಿದೌಟ್ ಎನಿ ವಾರ್, ಯಾವುದೇ ಯುದ್ಧ ಇಲ್ಲದೆ ಎಲ್ಲ ಸುತ್ತು ಕಡೆಯಲ್ಲಿ ಒಂದು ಸಮಾಧಾನ ಇರುವುದೇ ಈಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಫಾರ್ ದೆಮ್.
ಯಾವಾಗಲೂ ಯುದ್ಧ 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 ಅಂದರೆ ಅವ್ರಿಗೆ ದ ಮೈಂಡ್ ಸೆಟ್ ವಿಲ್ ಬಿ ಸೋ ಡಿಫ್ರೆಂಟ್. ಆದರೆ ಪ್ರಿಯರೇ, ಇವತ್ತು ನಮ್ಮ ವೈರಿಗಳಿರ್ಬೋದು, ನಮಗೆ ಕಿರಿಕಿರಿ ಆಗುವ ಜನರಿರ್ಬೋದು, ನಮಗೆ ತೊಂದರೆ ಕೊಡುವ ಜನರಿರ್ಬೋದು, ನಮ್ಮನ್ನು ಕೀಳಾಗಿ ನೋಡುವ ಜನರಿರ್ಬೋದು, ನಮ್ಮನ್ನು ಕಲೆಗೆ ಹಾಕಲಿಕ್ಕೆ ನೋಡುವ ಜನರಿರ್ಬೋದು. ಇವರ ಎಲ್ಲರ ಸುತ್ತು ದೇವರು ನಮಗೆ ಸಮಾಧಾನ ಕೊಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೇನೆಂದರೆ, ಇಫ್ ಅ ವೇಸ್ ಆಫ್ ಅ ಮ್ಯಾನ್ ಈಸ್ ರೈಟ್ ಬಿಫೋರ್ ದ ಲಾರ್ಡ್, ಹಿ ವಿಲ್ ಮೇಕ್ ಹಿಸ್ ಎನಿಮೀಸ್ ಟು ಬಿ ಅಟ್ ಪೀಸ್ ವಿತ್ ಹಿಮ್. ನಮ್ಮ ಮಾರ್ಗಗಳು ದೇವರ ಮುಂದೆ ಸರಿ ಇತ್ತೆಂದರೆ ನಮ್ಮ ವೈರಿಗಳು ಸಹ ಸಮಾಧಾನ ಆಗಿರ್ತವೆ. ನಾವು ಈ ಏರಿಯಾದಲ್ಲಿ ಚರ್ಚ್ ಕಟ್ಟಬೇಕಾದ್ರೆ, ಇದು ರೆಸಿಡೆನ್ಷಿಯಲ್ ಏರಿಯಾ, ಎಲ್ಲ ಜನರಿಗೆ ಕಿರಿಕಿರಿ, ಚರ್ಚ್ ಕಟ್ಟಬಾರ್ದು ಅಂತ ಎಲ್ಲರೂ ಗಲಾಟೆ ಮಾಡುವರು. ಎಷ್ಟೋ ವರ್ಷ ದಾಟಿ ಹೋದೆವು. ಇವಾಗ ನಾವು ನೋಡ್ತಾ ಇದ್ದೇವೆ ಅಂದರೆ, ನಾವು ಎಲ್ಲಿ ಹೋದರೂ ನಮ್ಮ ಏರಿಯಾದಲ್ಲಿ ಎಷ್ಟೋ ಸಮಾಧಾನ. ಚರ್ಚಿಂದವ್ರಂತ ಹೇಳಿ ಇಷ್ಟು ಮರ್ಯಾದೆ ಕೊಡ್ತಾರೆ. ಒಬ್ಬರೂ ಸಹ ನಮಗೆ ತೊಂದರೆ ಮಾಡಲ್ಲ. ಮತ್ತು ಅವರ ಕುಟುಂಬದಲ್ಲಿ ಎಂಥ ಒಂದು ತೊಂದರೆ ಆದರೆ ಸಹ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡುವಂಥ ಚರ್ಚಿಗೆ ಬಂದು ಪ್ರೇಯರ್ ಮಾಡ್ತಾರೆ. ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಅಲ್ಲ? ಅದೇ ನಮ್ಮ ಅಕ್ಕಪಕ್ಕದವ್ರು ಜಗಳ ಮಾಡ್ತಾಯಿದ್ರೆ, ನಮ್ಮ ನೆಂಟರು ಜಗಳ ಮಾಡ್ತಾಯಿದ್ರೆ, ನಾವು ಕೆಲಸಕ್ಕೆ ಹೋದ ಸ್ಥಳದಲ್ಲಿ ಜಗಳ ಮಾಡ್ತಾರೆ, ಆರ್ ವಿ ಪೀಸ್ಫುಲ್? ನಾವು ಇದನ್ನು ಆಶೀರ್ವಾದ ಅಂತ ನೋಡೋದಿಲ್ಲ, ನಾವು ಇದನ್ನು ಆಶೀರ್ವಾದ ಅಂತ ಕನ್ಸಿಡರೇ ಮಾಡೋದಿಲ್ಲ. ಬಟ್ ದೇವರ ವಾಕ್ಯ ಪ್ರಕಾರ ವಿ ಆರ್ ಬ್ಲೆಸ್ಡ್. ಇನ್ ಆಲ್ ದೀಸ್ ಏರಿಯಾಸ್ ವಿ ಆರ್ ಬ್ಲೆಸ್ಡ್. ಯು ನೋ ವೈ? ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಮೇಕ್ ಇಟ್ ಅಸ್ ರಿಚ್. ಇನ್ನೊಂದು ಸಂಗತಿ ನಾವು ನೋಡ್ತೇವೆ, ದೇವರ ಆಶೀರ್ವಾದದ ಒಂದು ನೇಚರ್ ಏನಂತ. ನಾವು ಅಂದ್ಕೊಳ್ತೇವೆ ದೇವರು ಹಾಗೇ ಆಶೀರ್ವಾದ ಮಾಡ್ತಾರೆ, ಇವೆಲ್ಲ ಸಂಗತಿಗಳಲ್ಲಿ ಆಶೀರ್ವಾದ ಮಾಡ್ತಾರೆ. ಇಲ್ಲ ಪ್ರಿಯರೇ, ದೇವರು ನಿಮಗೆ ನನಗೆ ಟ್ಯಾಲೆಂಟ್ಸನ್ನು ಕೊಡ್ತಾರೆ. ದೇವರು ನಮಗೆ ತಲಾಂತ ಕೊಡ್ತಾರೆ. ವಿಚಿತ್ರವಾದ ಒಂದು ತಲಾಂತ ಕೊಡ್ತಾರೆ. ಬೇರೆ ಯಾರಿಗೂ ಆ ತಲಾಂತ ಇರಲ್ಲ. ಆ್ಯಂಡ್ ಆ ತಲಾಂತ ಮೂಲಕ ನಿಮಗೆ ಎಷ್ಟೊಂದು ಆಶೀರ್ವಾದ ಆಗುತ್ತೆ. ನಮ್ಮ ಸೊಸೆ ತುಂಬ ಕ್ಲೆವರ್. ಇದೆಲ್ಲ ಬ್ಯಾಕ್ ಡ್ರಾಪ್ ಮಾಡುವಲ್ಲಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೇಳಿ ಅವಳಿಗೆ, ಸಿಂಗಿಂಗ್ ಹೇಳಿ ಅವಳಿಗೆ, ಅವಳು ಏನು ಡ್ರಾಯಿಂಗ್ ಮಾಡ್ತಾಳೋ, ಅವಳು ದ ವೇ ಶಿ ಡಸ್ ಥಿಂಗ್ಸ್ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್ ಅವಳು ಮಾಡ್ತಾಳೋ, ಅಲ್ಲಿ ಏನೋ ಒಂದು ಡ್ರಾ ಮಾಡಿದರೆ ಅಥವಾ ಏನೋ ಒಂದು ಮಾಡಿದರೆ ವಿಲ್ ಬಿ ಆಲ್ ಸರ್ಪ್ರೈಸ್ಡ್. ದ್ಯಾಟ್ ಈಸ್ ಅ ಟ್ಯಾಲೆಂಟ್. ನಾನು ಯಾಕೆ ಅವಳ ಎಕ್ಸಾಂಪಲ್ ಕೊಡ್ತೇನೆ ಅಂದರೆ, ಅವಳು ನಮ್ಮ ಕಣ್ಣು ಮುಂದೆ ಮಾಡ್ತಾಳೆ. ನಿನ್ನೆ ಕೆಲವು ಡ್ರಾಯಿಂಗ್ಸ್ ಮಾಡಿದ್ಲು ಅವಳು. ಐ ವಾಸ್ ಸೋ ಶಾಕ್ಡ್. ಇದು ಹೇಗೆ? ಆಮೇಲೆ ಈ ಕ್ರಿಸ್ಮಸ್ ಡೆಕೋರೇಷನ್ಸ್ ಆಗಲಿ, ಪಾರ್ಟಿ ಡೆಕೋರೇಷನ್ಸ್, ಶಿ ಡಸ್ ಇಟ್ ಸೋ ಬ್ಯೂಟಿಫುಲಿ. ದಟ್ ಈಸ್ ಅ ಬ್ಲೆಸ್ಸಿಂಗ್ ಆಫ್ ಗಾಡ್. ಅನದರ್ ನೇಚರ್ ಆಫ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್ ಈಸ್ ಸಡನ್ ಬ್ರೇಕ್ ಥ್ರೂ. ಯಾರೋ ಒಬ್ಬರು ಸಡನ್ಲಿ ನಮ್ಮ ಜೀವಿತದಲ್ಲಿ ದೇವರು ಕಲಿಸ್ತಾರೆ. ಅ ಡಿವೈನ್ ಕನೆಕ್ಷನ್. ನಾವು ನೋಡ್ತೇವೆ, ರೂತ್ ವಾಸ್ ಲೆಸ್ ದೆನ್ ಅ ಲೇಬರರ್. ಸಡನ್ಲಿ ಬೋಅಜ್ ಅಪಿಯರ್ಸ್ ಇನ್ ಹರ್ ಲೈಫ್ ಆ್ಯಂಡ್ ದೇರ್ ಯು ಸಿ ದ ಡೋರ್ ಫಾರ್ ಅ ಬ್ಲೆಸ್ಸಿಂಗ್. ನಿಮ್ಮ ನನ್ನ ಜೀವಿತದಲ್ಲಿನೂ ಹಾಗೆ ಆಗುತ್ತೆ. ಸಡನ್ಲಿ ಯಾರೋ ಒಬ್ಬರು ಬರ್ತಾರೆ, ದೇವರು ಒಬ್ಬರನ್ನು ಕಲಿಸ್ತಾರೆ. ಅವರು ನಮ್ಮ ಜೀವಿತದಲ್ಲಿ ಬಂದಾಗ ನಮಗೆ ಒಂದು ದೊಡ್ಡ ಆಶೀರ್ವಾದ ಆಗುತ್ತೆ. ಬಟ್ ದಟ್ ಪರ್ಸನ್ ಹ್ಯಾಸ್ ಕಮ್ ಆರ್ ದಟ್ ಥಿಂಗ್ ಹ್ಯಾಸ್ ಅಪಿಯರ್ಡ್, ಅದು ಇಂಪಾರ್ಟೆಂಟ್ ಅಲ್ಲ, ದೇವರು ಅವರನ್ನು ಕಲಿಸಿದ್ದು, ಅದನ್ನು ನಾವು ನೆನೆಸಬೇಕು. ದ ನೇಚರ್ ಆಫ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಇನ್ನೊಂದೇನೆಂದರೆ, ಗಾಡ್ ಹ್ಯಾಸ್ ಮೇಡ್ ಅ ಕವನೆಂಟ್ ವಿತ್ ಅಸ್. ಕೊಡಿರಿ, ಕೊಡಲ್ಪಡ್ತೇವೆ. ವೆನ್ ವಿ ಗಿವ್ ಟು ಗಾಡ್, ದಟ್ ಕವನೆಂಟ್, ದಟ್ ಐ ವಿಲ್ ಬ್ಲೆಸ್ ಯು ಬ್ಯಾಕ್ ವಿಲ್ ಕಮ್ ಟು ಪಾಸ್. ಇದೆಲ್ಲ ದೇವರ ಒಂದು, ದಟ್ಸ್ ದ ನೇಚರ್ ಆಫ್ ಹೌ ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್. ಸಡನ್ ಬ್ರೇಕ್ ಥ್ರೂ ಆಫ್ ಅ ಡಿವೈನ್ ಕನೆಕ್ಷನ್. ಯಾರೋ ಒಬ್ಬರು ಏನೋ ಒಂದು ಕೆಲಸ ಅವರು ನಮ್ಮ ಜೀವಿತದಲ್ಲಿ ಬರ್ತಾರೆ. ನಾವು ನೋಡ್ತೇವೆ, ದಾವಿದ ಅವನು ಹೊಲದಲ್ಲಿ ಆಟ ಆಡ್ಕೊಂಡಿರ್ಬೇಕಾದ್ರೆ ಸಂವೇಲ ಅದ್ಭುತವಾದ ರೀತಿಯಲ್ಲಿ ದೇವರ ಸಂವೇಲನ್ನು ಕಲಿಸಿ ಅವನನ್ನು ಅನಾಯಿಂಟ್ ಮಾಡ್ತಾರೆ. ದೆನ್ ಹಿಸ್ ಲೈಫ್ ಇಸ್ ಚೇಂಜ್ಡ್. ಈಸ್ ನೋ ಮೋರ್ ಅ ಶೆಪರ್ಡ್ ಬಾಯ್, ಈಸ್ ಅ ಕಿಂಗ್. ಆ ಕ್ಷಣದಲ್ಲಿ ಆಗಿದ್ಲಾದ್ರೂ ಆ ಒಂದು ಅನಾಯಿಂಟಿಂಗ್ ಬಂತು. ಅದೇ ರೀತಿಯಲ್ಲಿ ಎಸ್ತರ್ ರೆಡಿಯಾಗಿ ಐಶ್ವರ್ಯಸ್ ಮುಂದೆ ಹೋಗ್ತಾಳೆ. ವೆನ್ ಹಿ ಸ್ಟ್ರೆಚಸ್ ಫೋರ್ ದ ರಾಡ್, ಶಿ ಈಸ್ ಟರ್ನ್ ಟು ಬಿ ಅ ಕ್ವೀನ್. ಇದೆಲ್ಲ ದೇವರ ಆಶೀರ್ವಾದ. ಪ್ರಿಯರೇ, ದೇವರ ಆಶೀರ್ವಾದ ಬೇರೆ ಬೇರೆ ಥರದಲ್ಲಿದೆ. ಲೆಟ್ಸ್ ಓಪನ್ ಅವರ್ ಐಸ್ ಆ್ಯಂಡ್ ಸಿ ಅವರ್ ಗಾಡ್ ಈಸ್ ಅ ಗಾಡ್ ಆಫ್ ಬ್ಲೆಸ್ಸಿಂಗ್. ಪ್ರಾರ್ಥನೆ ಮಾಡುವ. Lord, we thank you that you have blessed us, O God. We are so much blessed. But Lord, we never open up our eyes and see, yes, this was a divine connection. Yes, this thing happened in my life because of God. Yes, I have this talent is because of God. I have a covenant. When I give the first fruit to God, God opens the windows of heaven and blesses me. ದೇವರೇ, ನೀವು ನಮಗೆ ಆಶೀರ್ವಾದ ಮಾಡದೇ ಇದ್ದರೆ ನಾವು ಎಂದಿಗೂ ಆಶೀರ್ವಾದ ಹೊಂದೋರಾಗೋದಿಲ್ಲ ಸ್ವಾಮಿ. We will never be blessed if you
don't bless us. But we thank you, Lord. The blessings of God maketh us rich in every area of our life. In every area we are blessed by the fruit of our body. We are blessed in the city. We are blessed in the field. Lord, we are blessed going out. We are blessed coming in. We are blessed in our storeroom, and we are blessed in every other area. The work of our hand is blessed. Our cattle and our flocks are blessed. We thank you, Lord. ದೇವರೇ, ನೀವು ಆಶೀರ್ವಾದ ಮಾಡಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೆ ತಂದೆ. ಆಮೆನ್.